ಕಾಡಿನಿಂದ ಮಲೆನಾಡಿಗೆ ಬಂದು 3 ದಿನ ಆಯಿತು. ಏನು 3 ದಿನದ ಕಂಟಿನ್ಯೂಸ್ ಮಳೆ ನೋಡಿ. ಜನಗಳು ಹೇಗೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಪಾಪ. ನಮಸ್ಕಾರ ಸ್ನೇಹಿತರೆ, ನಾನು ಕಾಂಕ್ರೀಟ್ ಕಾಡಿನಿಂದ ಮಲೆನಾಡಿಗೆ ಬಂದು 3 ದಿನ ಆಯಿತು. ಏನು 3 ದಿನದ ಕಂಟಿನ್ಯೂಸ್ ಮಳೆ, ಎಲ್ಲೋದ್ರೂ ಮಳೆ ಬರ್ತಾ ಇರುತ್ತೆ ನೋಡಿ. ಜನಗಳು ಹೇಗೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಪಾಪ. ಎಲ್ಲ ಪ್ಲಾಸ್ಟಿಕ್ ಎಲ್ಲ ಕಟ್ಕೊಂಡು ಜೀಪ್ನಲ್ಲಿ ಹೋಗ್ತಾ ಇದ್ದಾರೆ. ಈ ಮಳೆನಲ್ಲೂ ಕೂಡ ಕೆಲಸ ಮಾಡ್ತಾರೆ ನೋಡಿ. ಇದು ನೋಡಿದಾಗ ನಾವು ಒಂದು ವಿಡಿಯೋ ಮಾಡಬೇಕು ಅನಿಸ್ತು. ಒಬ್ಬರು ಪ್ರಶ್ನೆ ಕೇಳಿದರು ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲಲ್ಲಿ, ಈಶಾನ್ಯ ದಿಕ್ಕಿನಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟರೆ ಹಣ ಜಾಸ್ತಿ ಬರುತ್ತಂತೆ, ಬೇರೆ ದಿಕ್ಕಿನಲ್ಲಿ ಇಟ್ಟರೆ ದರಿದ್ರ ಬರುತ್ತಂತೆ ಎಂದು ಕ್ವಶನ್ ಕೇಳಿದರು. ಆಗ ಈ ಪ್ರಕೃತಿಯ ಮಡಿಲಲ್ಲಿ ಆ ವಿಚಾರವಾಗಿ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಮಳೆ ಬೀಳ್ತಾ ಇದೆ 3 ಡೇಸಿಂದ. ಇಲ್ಲಿ ಯಾವ್ದಾದ್ರು ವಾಸ್ತು ಇದೆಯಾ ಗಮನಿಸಿ ನೋಡಿ. ಇದು ಆ್ಯಕ್ಚುಲಿ ಎಷ್ಟು ಎತ್ತರವಾಗಿದೆ, ಈಸ್ಟ್ ಇದು. ಈಸ್ಟಿಂದ ನೀರು ಬರ್ತಾ ಇದೆ, ಡೌನ್ ಆಗುತ್ತೆ, ಕೆಳಗಡೆ ಎಲ್ಲ ಫುಲ್ ಡೌನ್ ಇದೆ, ಅಲ್ಲಿ ಮನೆಗಳಿದ್ದಾರೆ. ವಾಸ್ತು ಪ್ರಕಾರ ಪೂರ್ವ ದಿಕ್ಕು ಎತ್ತರವಾಗಿರಬಾರ್ದು ಅಂತ ಹೇಳ್ತಾರೆ. ಇದು ನೋಡಿ, ಪೂರ್ವ ದಿಕ್ಕು ಬೆಟ್ಟ, ಅಲ್ಲಿ ಕಾಣಲ್ಲ, ಕಾರಲ್ಲಿ ಕುಳಿತಿದ್ದೀನಿ, ಕೆಳಗಡೆ ಇಳಿಯೋಕ್ಕಾಗಲ್ಲ, ಮಳೆ ಬೆಳ್ತಾನೆ ಇರುತ್ತೆ. ಸೊ ಇಲ್ಲಿ ಯಾವ ವಾಸ್ತುನೂ ಇಲ್ಲ. ಸುತ್ತಮುತ್ತಲು ಏನು ಬರೀ ಮರಗಳೇ ಗಿಡಗಳೇ ತುಂಬಿಕೊಂಡಿದೆ. ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ 3 ದಿವಸದಿಂದ, ಇನ್ನೂ ಬರುತ್ತೆ. ಇಲ್ಲೂ ಕೂಡ ಬದುಕು ಸಾಕ್ತಾ ಇದೆ. ವಾಸ್ತು ಇಲ್ಲದ ಜಾಗದಲ್ಲಿ, ಸುತ್ತಲ ಹಸಿರ ಪರಿಸರದಲ್ಲಿ ಬದುಕು ಸಾಕ್ತಾ ಇದೆ. ಅಷ್ಟು ಸುಲಭ ಅಲ್ಲ, ನಾವು ಈಸಿಯಾಗಿ ಹೇಳ್ಬಿಡ್ತೀವಿ. ತಿಂಗಳಾರ್ಗಟ್ಲೆ ಬರುತ್ತೆ ಇಲ್ಲಿ ಮಳೆ. ಆಗ ಮನೆಯಲ್ಲಿ ಹೇಗಿರಬೇಕು, ಜೀವನ ಹೇಗೆ ಸಾಗಿಸ್ಬೇಕು, ಹಸುಗಳನ್ನು ಹೇಗೆ ಸಾಕಬೇಕು, 1 ತಿಂಗಳಿಗೆ ಸಾಮಾನುಗಳು ಹೇಗಿರಬೇಕು, ಇದೆಲ್ಲ ತುಂಬ ಕಷ್ಟ ಇದೆ. ಕಾಫಿ ತೋಟ, ಮಳೆ ಜಾಸ್ತಿ ಆದರೂ ಕಷ್ಟ. ಸೊ ಎಲ್ಲ ವಿಚಾರಗಳ ಬಗ್ಗೆ ನಾವು ಚಿಂತನೆ ಮಾಡಿದಾಗ ವಾಸ್ತು ಬಗ್ಗೆ ಆ ಪ್ಲ್ಯಾಂಟ್ ಇಲ್ಲಿಡಬೇಕು, ಈ ಪ್ಲ್ಯಾಂಟ್ ಅಲ್ಲಿಡಬೇಕು, ಅದೆಲ್ಲ ಕಪೋಲ ಕಲ್ಪಿತ ಕಥೆಗಳು, ಸುಳ್ಳು ಕಥೆಗಳು. ಅದನ್ನು ನಂಬಕ್ಕೆ ಹೋಗಬೇಡಿ. ಹಸಿರಿರ್ಬೇಕು ಮನೆಯಲ್ಲಿ. ಯಾವ ದಿಕ್ಕಲ್ಲಿ ಒಳ್ಳೆ ಗಾಳಿ ಬೆಳಕು ಬಿಸಿಲು ಬರುತ್ತೋ ಅಲ್ಲಿ ಪ್ಲ್ಯಾಂಟ್ನ ಬೆಳೆಸಿ, ಅದು ತುಂಬ ಚೆನ್ನಾಗಿರುತ್ತೆ. ಉಳಿದುದೆಲ್ಲ ಸುಳ್ಳು ಹೇಳಿ ನಿಮ್ಮ ಭಾವನೆಗಳನ್ನು ಉಪಯೋಗಿಸ್ಕೊಂಡು ಹಣ ಮಾಡುವ ಅದೊಂದು ದಂಧೆ. ಸೊ ನೀವೇನಾದ್ರು ವೀಕ್ ಆಗಿದ್ದರೆ ಅವ್ರು ಹೇಳಿದ್ದೆಲ್ಲ ನಂಬ್ತೀರಾ. ಅಯ್ಯೋ ನಾನು ಅಲ್ಲಿಟ್ಟಿದ್ದೆ, ನಮ್ಗೆ ಈ ರೀತಿ ಬಿಸ್ನೆಸ್ ಲಾಸ್ ಆಯಿತು, ಹಾಗೆ ಹೀಗೆ ಅಂತ ನಾವು ಯೋಚನೆ ಮಾಡ್ತೀವಿ. ಇಲ್ಲಿ ಯಾವುದಿದೆಯಪ್ಪ ವಾಸ್ತು? ಎಲ್ಲೋದ್ರೂ ಹಿಂಗೆ ರೋಡ್ ಹಿಂಗೆ ಹೋದ್ರೆ ಸಾಕು, ಹಿಂಗೆಂಗೆವೋ ಕ್ರಾಸ್ ಇರುತ್ತೆ. ಈಗ ನೋಡಿ ತೋರಿಸ್ತೀನಿ ಹೆಂಗೆ ಕ್ರಾಸ್ ಇರುತ್ತೆ ಅಂತ. ನನ್ನ ಕಾರ್ ಬಂತು, ಹಾಗೆ ನೋಡ್ಕೊಳ್ಳಿ, ಮಾತಾಡ್ಕೊಂಡು ನಿಧಾನಕ್ಕೆ ಹೋಗೋಣ. ನೋಡಿ ಇಲ್ಲಿ ಕ್ರಾಸ್ ಬರುತ್ತಾ? ಸೊ ನೋಡಿ ಹಿಂಗೆ ಹಾಗೆ ಕ್ರಾಸ್ ಬಂತು. ಅಲ್ಲಿ ನೋಡಿ ಮುಂದ್ಗಡೆ ಕಾಣುತ್ತೆ, ಅಲ್ಲೊಂದು ಕ್ರಾಸ್ ಇದೆ. ಕ್ರಾಸ್ ಮಾಡ್ಕೊಂಡು ಹೋದಾಗ ಅಲ್ಲಿ ಎಲ್ಲೋ ಒಂದು ಹಳ್ಳಿ ಇರುತ್ತೆ, ಅದಕ್ಕೆಲ್ಲ ವಾಸ್ತು ದಿಕ್ಕೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ. ಆಯಿತಾ? ಇಲ್ಲಿ ಯಾರೋ ಒಂದು ಜೀಪ್ ಬಂತು, ಪಾಪ ನಾವು ನಿಧಾನಾಗಿ ಹೋಗ್ತೀವಿ, ಕಳಿಸ್ಬಿಡೋಣ. ಆ ಜೀಪ್ ನೋಡಿ, ಜನಗಳು ನೋಡಿ ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ. ಕೆಲ್ಸಕ್ಕೆ ಹೋಗ್ತಾ ಇರೋದು ಹೆಂಗಸರು ಗಂಡಸರು ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನಾವು ಮಾತಾಡಿಕೊಂಡು ನಿಧಾನ ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ಬದುಕು ಹೇಗಿದೆ ಅಂತ. ತುಂಬ ಜನ ನೋಡಿರ್ತೀರ ನೋಡಿ. ಬದುಕುಗಳು ಮಲೆನಾಡಿನಲ್ಲಿ ಎಷ್ಟೊಂದು ಮಳೆ ನೋಡಿ. ಇಲ್ಲೊಂದು ಕ್ರಾಸ್ ಬಂತು, ಈ ಕ್ರಾಸ್ ಬರುತ್ತೆ ನೋಡಿ, ಫುಲ್ ಕ್ರಾಸು ನೋಡಿ. ಇಲ್ಲಿ ಯಾವುದಪ್ಪ ವಾಸ್ತು ಇದೆ? ಮುಂದಕ್ಕೆ ಹೋಗ್ತಾ ಇದ್ದೀವಿ, ಹಿಂಗೆ ಬೇಕಷ್ಟು ಇರುತ್ತೆ. ಸದ್ಯಕ್ಕೆ ಗಂಟೆಗಟ್ಟಲೆ ಹೋಗೋಕ್ಕಾಗಲ್ಲ. ಇಲ್ಲಿ ಸೈಡಲ್ಲಿ ಎಲ್ಲರೂ ನಿಲ್ಸ್ಕೊತೀನಿ, ಹಂಗೆ ನೋಡಿ ಪ್ರಕೃತಿಯನ್ನು. ಸೊ ನೀವು ವಾಸ್ತು ಪ್ರಕಾರ ಮನೆಯಲ್ಲಿ ಎಲ್ಲಿ ಬೇಕಾದರೂ ಗಾಳಿ ಬೆಳಕು ಇರೋ ತಕ್ಕಲ್ಲಿ ಮನಿ ಪ್ಲ್ಯಾಂಟನ್ನು ಬೆಳೆಸ್ಕೊಳ್ಳಿ, ತಪ್ಪಿಲ್ಲ. ಅದು ನಂಬಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲು ಭೂಮಿಗೆ ವಾಸ್ತು ಇಲ್ಲ, ಗುಂಡಾಗಿದೆ. ನಮ್ಮ ಭಾರತಕ್ಕೆ ವಾಸ್ತು ಇಲ್ಲ. 3 ಕಡೆ ನೀರಿದೆ, 1 ಕಡೆ ಹಿಮಾಲಯ ಪರ್ವತ ಇದೆ. ಬೆಂಗಳೂರಿನಲ್ಲಿ ಎಲ್ಲರೂ ವಾಸ್ತು ಇಲ್ಲ. ಈ ಮಡಿಕೇರಿಲಿ ನೋಡಿ ಹೇಗೆ ಬರ್ತಾ ಇದ್ದೀವಿ. ಇಲ್ಲಿ ಕೆಳಗಡೆ ಡೌನ್ ಇರುತ್ತೆ, ರೋಡೆಲ್ಲ ಹಿಂಗೆ ಕ್ರಾಸ್ ಇರುತ್ತೆ, ಕಂಟಿನ್ಯೂಸ್ ಮಳೆ ಇರುತ್ತೆ. ಯಾವ ವಾಸ್ತು ಇಲ್ಲ. ಯಾವ ಪೂಜೆ ಪುನಸ್ಕಾರ ಮಾಡಿ ಈ ಮಳೆಯನ್ನು ನಿಲ್ಸೋಕ್ಕಾಗೋದಿಲ್ಲ. ಇದು ಪ್ರಕೃತಿ ನಿಯಮ.
ಪ್ರಕೃತಿಯ ಸಹಜ ನಿಯಮದಲ್ಲಿ ನಾವು ಬದುಕೋದನ್ನ ಕಲಿಬೇಕು. ಈ ಶಾಸ್ತ್ರಗಳ ಬಗ್ಗೆ ತಲೆಕೆಡಿಸ್ಕೊಳ್ಳೋ ಹೋಗ್ಬೇಡಿ. ಪ್ರಕೃತಿ ಎನರ್ಜಿಯನ್ನು ಹೇಗೆ ಉಪಯೋಗಿಸ್ಕೋಬೇಕು, ಗಾಳಿನ ಹೇಗೆ ಉಪಯೋಗಿಸ್ಕೋಬೇಕು, ಬಿಸಿಲನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅರ್ಥ ಆಗ್ತಿದೆಯಾ? ನೋಡಿ, ಈಗ ದಿಕ್ಕು ಚೇಂಜ್ ಆಯ್ತಿದ್ದು, ಇದು ಫುಲ್ ಡೌನ್ ಆಯಿತು. ಹೀಗೆ ನಾವು ವಾಸ್ತು ಬಗ್ಗೆ ತಲೆಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು, ಶಾಸ್ತ್ರಗಳ ಬಗ್ಗೆ ತಲೆಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ನಮ್ಮ ಈ ಬ್ರಹ್ಮಾಂಡದಿಂದ ಏನು ಈ ಪಿಂಡಾಂಡ ಆಗಿದೆಯೋ ಇದನ್ನು ಉಪಯೋಗಿಸ್ಕೊಂಡು ದೇವಶಕ್ತಿ, ಮನಃಶಕ್ತಿ, ಇಚ್ಛಾಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ದುಡಿಮೆ ಮಾಡಿದ್ರೆ ಮಾತ್ರ ಈ ಸೃಷ್ಟಿಯಲ್ಲಿ ಸಂತೋಷವಾಗಿ ಬದುಕಬಹುದು. ನೀವು ಪ್ರಕೃತಿನ ನಂಬಿ ಕೇವಲ ಪಂಚಭೂತಗಳು, ಗಾಳಿ, ಬೆಳಕು, ನೀರು, ಆಕಾಶ ತತ್ವ ಇವೆಲ್ಲವನ್ನು ನೀವು ಗಮನಿಸಿ ಅದನ್ನು ಸ್ವೀಕಾರ ಮಾಡಿದ್ರೆ ಮಾತ್ರ ನಮಗೆ ನೆಮ್ಮದಿ. ಬೇರೆ ಎಲ್ಲ ಶಾಸ್ತ್ರಗಳು ಕೆಲವರು ದುರ್ಬಲ ಮನಸ್ಸುಗಳನ್ನು ಉಪಯೋಗಿಸ್ಕೊಂಡು ಮಾಡತಕ್ಕಂಥ ವ್ಯಾಪಾರ ಮನೋಚಿಂತನೆ ಅಷ್ಟೇ, ಅದನ್ನು ಬಿಟ್ಟು ಬೇರೆ ಏನೇನೂ ಇಲ್ಲ. ಸೊ ಅದಕ್ಕೆ ನಾನು ಈ ಸುಂದರವಾದ ಮಲೆನಾಡ ಮಡಿಲಲ್ಲಿ ಮಳೆಗಾಲದಲ್ಲಿ ಮಳೆಯನ್ನು ಅನುಭವಿಸ್ತಾ ನಾನು ನಿಮಗೆ ಸತ್ಯವನ್ನು ಹೇಳ್ತಾ ಇದ್ದೀನಿ. ಮನಿ ಪ್ಲ್ಯಾಂಟ್ ಎಲ್ಲಿ ಬೇಕಾದರೂ ಇಟ್ಕೊಳ್ಳಿ. ಈವನ್ ನನಗೆ ಈಗೂ ನೆನಪಂತು, ನಾವು ಬ್ಯಾಂಕಾಕ್ ಕಡೆ ಟ್ರಿಪ್ ಹೋಗಿದಾಗ ಬ್ಯಾಂಕಾಕ್ನಲ್ಲಿ 5 ಸ್ಟಾರ್ ಹೋಟ್ಲುಗಳಲ್ಲಿ ಟಾಯ್ಲೆಟಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟಿದ್ದಾರೆ. ಚಿಕ್ಕ ಪ್ಲ್ಯಾಂಟ್ಗಳೆಲ್ಲ ಇಟ್ಟಿದ್ದಾರೆ. ಸೊ ಮನಿ ಪ್ಲ್ಯಾಂಟ್ ನಾನು ನೋಡಿದ್ದೀನಿ ಅಲ್ಲಿ. ಸೊ ಅವರು ಬದುಕ್ತಾ ಇದ್ದಾರೆ, ಅಲ್ಲೂ ಏನೇನೋ ನಡೀತಾ ಇರುತ್ತೆ. ಸೊ ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ಸತ್ಯ ಇಷ್ಟೇ, ಪ್ರಕೃತಿಯ ಮಡಿಲಲ್ಲಿ ಶ್ರದ್ಧೆಯಿಂದ ದೇಹ, ಮನಸ್ಸು, ಬುದ್ಧಿ ಎಲ್ಲವನ್ನು ಉಪಯೋಗಿಸ್ಕೊಂಡು ಬದುಕುವ ಕಲೆಯನ್ನು ಕಲ್ತ್ಕೊಳ್ಳಿ. ಅಷ್ಟು ಸಾಕು, ಬರೇನು ಬೇಡ. ಅರ್ಥ ಆಯ್ತಾ? ಥ್ಯಾಂಕ್ ಯು.